ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಟ ಪ್ರಥಮ್ ರಮ್ಯಾ ಅವರ ಪರವಾಗಿ ನಿಂತಿದ್ದಾರೆ. ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ, ಈಗಲಾದ್ರೂ ನಾವು ರಮ್ಯಾ ಪರವಾಗಿ ನಿಲ್ಲಬೇಕಾಗಿದೆ. ನಾವು ರಮ್ಯಾರವರ ಆತ್ಮಗೌರವದ ಬಗ್ಗೆ, ಅವರ ಆತ್ಮಗೌರವದ ಪರ ನಿಲ್ಲಬೇಕು. ಇಲ್ಲದೆ ಹೋದ್ರೆ ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ರಮ್ಯಾ ಪರವಾಗಿ ನಟ ಪ್ರಥಮ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ನೋಡಿ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡರಾಗಿದ್ದಾರೆ ಪುಣ್ಯಾತ್ಮ ಕಲಾವಿದರು. ಅಂತ ಕಲಾವಿದರಿಗೆ ದೇವರು ಒಳ್ಳೇದು ಮಾಡಲಿ, ಬುದ್ಧಿ ಕೊಡ್ಲಿ. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅವರು ಹಂಚಿಕೊಂಡಿರುವಂತ ಪೋಸ್ಟ್. ಐ ಸ್ಟ್ಯಾಂಡ್ ವಿತ್ ದಿವ್ಯಾ ಸ್ಪಂದನಾ ಮೇಡಮ್, ಡಿಗ್ನಿಟಿ. ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾರವರ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆ ಆಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಜಾಣ ಕಿವುಡರಾಗಿರೋ ಪುಣ್ಯಾತ್ಮ ಕಲಾವಿದರು, ಅವರಿಗೆ ದೇವರು ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಒಳ್ಳೆ ಹುಡುಗ ಪ್ರಥಮ್ ಅವರು ಶೇರ್ ಮಾಡ್ಕೊಂಡಿರುವಂತಹ ಪೋಸ್ಟ್ ನ ಸ್ಕ್ರೀನ್ ಶಾಟ್ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ನಟ ಪ್ರಥಮ್ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಇದೇ ದರ್ಶನ್ ಫ್ಯಾನ್ಸ್ ದೇವಸ್ಥಾನಕ್ಕೆ ಬನ್ನಿ ಅಂತ ಕರೆದು ಡ್ರ್ಯಾಗರ್ ಚುಚ್ಚಿ ಬಿಡ್ತೀನಿ ಅಂತ ಭಯ ಪಡಿಸಿದ್ದಾರೆ. ಸಾಯಿಸಿಬಿಡ್ತೀನಿ ನಿನ್ನ, ದರ್ಶನ್ ಪರವಾಗಿ, ನಮ್ಮ ಬಾಸ್ ಪರವಾಗಿ ವಿರುದ್ಧವಾಗಿ ಏನಾದರೂ ಮಾತನಾಡಿದ್ರೆ ಹೇಗಿರ್ಬೇಕು ಹಾಗಿರ್ಬೇಕು ನೀನು ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲಿಂದ ಹೇಗೋ ಬಚಾವಾಗ ಬಂದಿದ್ದೀನಿ ನಾನು. ನಮ್ಮ ಮೌನವನ್ನ ಹೇಡಿತನ ಅಂತ ಅನ್ಕೋಬೇಡಿ, ಭಯ ಅಂತ ಅನ್ಕೋಬೇಡಿ. ಈ ರೀತಿಯಾಗೆಲ್ಲ ಮಾತಾಡಿದ್ದಾರೆ ಪ್ರಥಮ್ ಅವರು. ಇದರಲ್ಲಿ ನೇರವಾಗಿ ದರ್ಶನ್ ಅವರು ಭಾಗಿಯಾಗಿದ್ದಾರೆ.